Hi, welcome back to again your YouTube classes. ಇವತ್ತಿನ ತರಗತಿಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಯಾವ ರೀತಿ ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ಬಳಕೆ ಮಾಡಿ ಮಾತಾಡಬೇಕು ಅನ್ನೋದನ್ನ ಕಲಿತಾ ಬರೋಣ. ಹಿಂದಿನ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಯಾವ ರೀತಿ ಬಳಸಬೇಕಂತ ಹೇಳಿ ಕೊಟ್ಟಿದ್ದೆ. ದಯವಿಟ್ಟು ಯಾರು ಆ ವಿಡಿಯೋ ನೋಡಿಲ್ಲ ಅದನ್ನ ವಿಡಿಯೋ ನೋಡ್ರಿ. ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡ್ರಿ ನಿಮಗ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭಿಸೋಣ. ಹಾಗಾದ್ರೆ ಸರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸುವಂತ ರೂಲ್ಸ್ ಗಳಲ್ಲಿ ಇದು ಮೊದಲನೇ ರೂಲ್ಸ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ರೂಲ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟು ಟಾಕ್ ಅಬೌಟ್ ಆಕ್ಷನ್ಸ್ ಹ್ಯಾಪನಿಂಗ್ ರೈಟ್ ನೌ. ನೋಡ್ರಿ ಅರ್ಥ ಮಾಡ್ಕೋರಿ ಶಬ್ದ ರೈಟ್ ನೌ ಅಂತ ಹೇಳ್ತಾ ಇದೀನಿ ನಾನು. ಈ ಸದ್ಯಕ್ಕೆ ನಿಮ್ ಕಣ್ಮುಂದೆ ಏನ್ ನಡೀತದ ಅಟ್ ದ ಮೂಮೆಂಟ್ ಆಫ್ ಸ್ಪೀಕಿಂಗ್. ಇವಾಗ ನಾ ಮಾತಾಡ್ತಾ ಇದೀನಿ, ಐ ಆಮ್ ಸ್ಪೀಕಿಂಗ್ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಹಾಗೆ ನೀವುಗಳು ಅಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಹೇಳಕ್ ಏನ್ ಮಾಡ್ತೀವಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತಾ ಬರ್ತೀವಿ. ಈಗ ನೋಡ್ರಿ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿನಿ. ಐ ಆಮ್ ರೀಡಿಂಗ್ ಅ ಬುಕ್. ನಾನು ಪುಸ್ತಕ ಓದುತ್ತಿದ್ದೇನೆ. ಕನ್ನಡ ಒಂದಿಷ್ಟು ಮಿಸ್ಟೇಕ್ಸ್ ಅದಾವ್ರಿ ಇಲ್ಲಿ. ಅಡ್ಜಸ್ಟ್ ಮಾಡ್ಕೋರಿ ಅಂತ ಹೇಳ್ತಾ ಮಿಸ್ಟೇಕ್ಸ್ ಅದಾವ ಇಲ್ಲಿ ಕನ್ನಡ. ನೋಡ್ರಿ ಇಲ್ಲಿ ತ ಒತ್ ಬರ್ಬೇಕು ರ ಒತ್ ಬಂದೈತಿ. ಹಿಂಗೆಲ್ಲ ಒಂದಿಷ್ಟು ಮಿಸ್ಟೇಕ್ಸ್ ಅದಾವ. ಬಟ್ ಆದ್ರೆ ಅಂಡರ್‌ಸ್ಟುಡ್ ಅರ್ಥ ಆಗುತ್ತೆ. ಓಕೆನಾ? ಸಾರಿ ಫಾರ್ ದ್ಯಾಟ್ ಅಂತ ಹೇಳ್ತಾ. ಹಾಗಾದ್ರೆ ಐ ಆಮ್ ರೀಡಿಂಗ್ ಅ ಬುಕ್. ನಾನು ಪುಸ್ತಕವನ್ನು ಓದುತ್ತಿದ್ದೇನೆ. ಅಂದ್ರೆ ನೀವು ಪ್ರೆಸೆಂಟ್ ಏನ್ ಮಾಡಕತ್ತೀರಿ? ಈಗ ನೋಡ್ರಿ ಶಿ ಈಸ್ ಕುಕಿಂಗ್ ಫುಡ್. ಅವಳು ಏನ್ ಮಾಡುತ್ತಿದ್ದಾಳೆ? ಅಡಿಗೆ ಮಾಡುತ್ತಿದ್ದಾಳೆ. ಹೌದಿಲ್ಲ? ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಅವರು ಕ್ರಿಕೆಟ್ ಅನ್ನ ಆಡುತ್ತಿದ್ದಾರೆ. ಈಗ ಪ್ರೆಸೆಂಟ್ ಅವ್ರು ಆಡಕತ್ತಾರ. ಹೌದಿಲ್ಲ? ವಿ ಆರ್ ಸ್ಟಡಿಯಿಂಗ್ ಇಂಗ್ಲಿಷ್. ನಾವು ಇಂಗ್ಲಿಷ್ ಅನ್ನ ಏನ್ ಮಾಡಕತ್ತೀವಿ? ಕಲಿಯುತ್ತಿದ್ದೇವೆ ಅಥವಾ ಓದುತ್ತಿದ್ದೇವೆ. ಸ್ಟಡಿಯಿಂಗ್ ಎಲ್ಲಾನು ಬಂತದ್ರಾಗ. ಓಕೆನಾ? ಬರೆಯುವುದು, ಓದುವುದು ಎಲ್ಲಾನು ಬಂತು ಒಟ್ನಲ್ಲಿ. ದ ಬೇಬಿ ಈಸ್ ಸ್ಲೀಪಿಂಗ್. ಮಗು ನಿದ್ರಿಸುತ್ತಿದೆ. ಹೌದಿಲ್ಲ? ಐ ಆಮ್ ರೈಟಿಂಗ್ ಅ ಲೆಟರ್. ನಾನು ಪತ್ರವನ್ನ ಬರೆಯುತ್ತಿದ್ದೇನೆ. ಹಾಗಾದ್ರೆ ಎಲ್ಲಾ ಸೆಂಟೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ನೀವು ಪ್ರೆಸೆಂಟ್ ರೈಟ್ ನಾವು ಏನ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ಬಹಳ ಸಿಂಪಲ್ ಐತಿ. ಇದ್ರಾಗ ಏನು ಕಾಂಪ್ಲಿಕೇಟ್ ಇಲ್ಲ. ಫಸ್ಟ್ ಒನ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನಾವು ಪ್ರೆಸೆಂಟ್ ಇವಾಗ ನಾವು ಏನ್ ಮಾಡಾಕತ್ತೀವಿ ಅನ್ನೋದ್ರ ಬಗ್ಗೆ ಹೇಳುವಾಗ ಬಳಸ್ತಾ ಬರ್ತೀವಿ. ಇಲ್ಲಿ ಸ್ಟ್ರಕ್ಚರ್ ಕೂಡ ಇದೆ ನಿಮ್ಗೆ. ಯಾಕಂತಂದ್ರೆ ನೀವೆಲ್ಲ ಟೆನ್ಸಸ್ ಕಲ್ತಿರಿ. ಹೌದಲ್ಲ? ಅಲ್ಲಿ ನಾ ಹೇಳಿದ್ದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಮ್ ಬಳಸ್ತೀವಿ, ಈಸ್ ಬಳಸ್ತೀವಿ, ಆರ್ ಬಳಸ್ತೀವಿ. ಆರು ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನಪ್ಪಾ ಅಂತಂದ್ರೆ ವಿ ಒನ್ ಪ್ಲಸ್ ಐ ಎನ್ ಜಿ ಅನ್ನ ಬರಿಬೇಕಂತ ನಿಮಗೆ ಹೇಳಿದ್ದೆ. ನಾ ಯಾವಾಗ್ಲೂ ವರ್ಬ್ ಏನಾಗುತ್ತೆ ರೀ ಐ ಎನ್ ಜಿ ಫಾರ್ಮ್ ಬರ್ತಿರ್ತೈತಿ. ಹೌದಲ್ಲ? ಇವೆಲ್ಲ ಗೊತ್ತ ನಿಮಗೆ. ಯಾರಿಗ್ ಗೊತ್ತಿಲ್ಲ ಅಂದ್ರೆ ನನ್ನ ಟೆನ್ಸ್ ವಿಡಿಯೋಸ್ ಅದಾವ, ಹೋಗಿ ನೋಡ್ರಿ. ಆಕ್ಟಿವ್ ಪ್ಯಾಸಿವ್ ಅದಾವ, ಡೈರೆಕ್ಟ್ ನೆಟ್ ಅದಾವ, ಕ್ವಶನ್ ಟ್ಯಾಗ್ ಅದಾವ, ಆರ್ಟಿಕಲ್ಸ್ ಅದಾವ. ನೀವು ಎಲ್ಲಿ ಬೇಕಲ್ಲಿ ಸುಮ್ಮನೆ ಇವತ್ತೊಂದು ವಿಡಿಯೋ ನೋಡಿದೆ, ಮತ್ತೆ ನಾಳೆಗೆ ಒಂದ್ 4 ದಿನ ಬಿಟ್ಟು ಮತ್ತೊಂದು ವಿಡಿಯೋ ನೋಡಿದೆ, ಹಂಗ್ ಮಾಡ್ಬೇಡ್ರಿ. ನೀವು ಕರೆಕ್ಟ್ ಆಗಿ ನನ್ನ ಪ್ಲೇ ಲಿಸ್ಟಿಗೆ ಹೋಗ್ರಿ. ಎಲ್ಲಾ ವಿಡಿಯೋಸ್ ಅದಾವ, ತೆಗೀರಿ. ನೀವು ಗ್ರಾಮರ್ ಕಲಿಬೇಕಂದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ನಾನು ಬಹಳ ಚೆನ್ನಾಗಿ ಹೇಳಿಕೊಟ್ಟಿನಿ. ಸೊ ದಯವಿಟ್ಟು ಆ ವಿಡಿಯೋಗಳನ್ನ ನೋಡ್ರಿ. ಪರ್ಫೆಕ್ಟ್ ಆಗ್ತೀರಿ ಗ್ರಾಮರ್ ಇಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ರೂಲ್ಸ್ ಗೆ ಹೋಗ್ತಾ ಹೋಗೋಣ. ಸೆಕೆಂಡ್ ಒನ್ ರೂಲ್ಸ್. ಸರ ಇಲ್ಲಿ ಯಾವ್ದಿದೆ ಅಂತಂದ್ರೆ ನೋಡ್ರಿ, ತಾತ್ಕಾಲಿಕವಾಗಿ ನಡೆಯುತ್ತಿರುವಂತ ಕ್ರಿಯೆಗಳು ಟೆಂಪ್ರರಿ ಆಕ್ಷನ್ಸ್ ಅಂತ ಹೇಳ್ತಾ ಬರ್ತೀವಿ ನಾವು. ಪರ್ಮನೆಂಟ್ ಅಲ್ಲವು. ಏನಾಗಿರ್ತಾವ್ರಿ? ಟೆಂಪ್ರರಿ ಆಕ್ಷನ್ಸ್ ಆಗಿರ್ತಾವ. ಎಂತವ್ ಸರ ನೋಡ್ರಿ, we use present continuous tense to talk about actions that are happening temporarily are not permanently ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಏನ್ ಸರ ನೋಡ್ರಿ, ಐ ಆಮ್ ಸ್ಟಡಿಯಿಂಗ್ ಸಾರಿ ಐ ಆಮ್ ಸ್ಟೇಯಿಂಗ್ ವಿತ್ ಮೈ ಅಂಕಲ್ ದಿಸ್ ವೀಕ್. ಅಂದ್ರೆ ದಿಸ್ ವೀಕ್ ಅಷ್ಟೇ ರೀ. ಈ ವೀಕ್ ಆದ ನಂತರ ಮತ್ತೆ ನಾನು ಚೇಂಜ್ ಆಗ್ಬೋದು, ಬೇರೆ ಕಡೆ ಹೋಗ್ಬೋದು. ಹೌದಲ್ಲ? ಟೆಂಪ್ರರಿ ಆಗಿ ನಾವು ಏನ್ ಮಾಡಕತ್ತೀವಿ ಅದ್ರ ಬಗ್ಗೆ ಮಾತಾಡುವಾಗ ಅಂದ್ರೆ ಈ ವಾರ ಅಷ್ಟೇ ನಾ ಏನ್ ಮಾಡ್ತೀನಿ ಹೇಳ್ರಿ, ಈ ವಾರ ಮಾತ್ರ ಏನ್ ಮಾಡ್ತೀನಿ ನಾನು ನನ್ನ ಮಾವನ ಮನೆಯಲ್ಲಿ ತಂಗಿರುತ್ತೇನೆ ಅಥವಾ ಇರುತ್ತೇನೆ ಅಂತ ಅರ್ಥ. ಸಿ ಈಸ್ ವರ್ಕಿಂಗ್ ಇನ್ ಬೆಂಗಳೂರು ದಿಸ್ ಮಂತ್. ನೋಡ್ರಿ ದಿಸ್ ಮಂತ್ ಅಷ್ಟೇ ನಾನು ಹೇಳಕತ್ತೀನಿ ಟೆಂಪ್ರರಿ. ಒಂದು ಕೆಲಸ ಒಂದು ವಾರವೋ, ಒಂದು 4 ದಿನನೋ, ಒಂದು ತಿಂಗಳೋ, ಕೆಲವು ಸಮಯದವರೆಗೆ ನಡೀತಾ ಇದ್ರೆ ಅವಾಗ ಏನ್ ಮಾಡ್ತೀವಿ ನಾವು ಟೆಂಪ್ರರಿ ಆಕ್ಷನ್ಸ್ ಅನ್ನು ಹೇಳುವಾಗ ನಾವು ಟೆಂಪ್ರರಿ ಆಕ್ಷನ್ಸ್ ಗಳನ್ನ ಹೇಳುವಾಗ ಏನ್ ಮಾಡ್ತೀವಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಇದು ಸೆಕೆಂಡ್ ಒನ್. ಫಸ್ಟ್ ಏನ್ ಮಾತಾಡಿದವ್ರು ನಾವು ಪ್ರಸ್ತುತವಾಗಿ ನಡೆಯುವಂತದ್ದು. ಹೌದಾ? ನೋಡ್ರಿ ಫಸ್ಟ್ ಏನಪ್ಪಾ ಅಂದ್ರೆ ಈ ಸದ್ಯಕ್ಕೆ ಏನಾಗ್ತದೆ ನೋಡಿ, ಹಿ ಈಸ್ ವಾಚಿಂಗ್ ಟಿವಿ. ಈ ಸದ್ಯಕ್ಕೆ ಏನ್ ಮಾಡಕತ್ತೀನಿ? ಟಿವಿ ನೋಡಾಕತ್ತೀನಿ. ಪ್ರೆಸೆಂಟ್ ಏನ್ ಮಾಡಕತ್ತೇವೆ ಅಟ್ ದ ಪ್ರೆಸೆಂಟ್. ಹೌದಾ? ಅಟ್ ದ ಸ್ಪಾಟ್ ಅದನ್ನ ಹೇಳ್ತಾ ಬಂದೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಕೆಲವು ಸಮಯದವರೆಗೆ, ಒಂದಿಷ್ಟು ಸಮಯದವರೆಗೆ ನಾವು ಏನ್ ಮಾಡ್ತೀವಿ, ಮಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ನಾವು ಹೇಳುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತಾ ಬರ್ತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸಿಕ್ಸ್ತ್ ಒನ್ ಎಕ್ಸಾಂಪಲ್ ತಗೊಂಡ್ರೆ ಐ ಆಮ್ ಲರ್ನಿಂಗ್ ಹಿಂದಿ ದೀಸ್ ಡೇಸ್. ಸೊ ಏನ್ ಮಾಡಕತ್ತೀನಿ? ಇವತ್ತಿನ ದಿನಗಳದಾಗ ನಾನು ಹಿಂದಿ ಕಲಿತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ನಾನು ಕೆಲವೊಂದು ದಿನಗಳ ನಂತರ ಏನ್ ಮಾಡುತ್ತೀನಿ? ನಾನು ಇಂಗ್ಲಿಷ್ ಕಲಿಬಹುದು, ಮರಾಠಿ ಕಲಿಬಹುದು. ಅಂದ್ರೆ ತಾತ್ಕಾಲಿಕವಾಗಿ ಒಂದಿಷ್ಟು ಸಮಯದವರೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗುತ್ತೆ. ಹಿ ಈಸ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್.
ಅಂದ್ರೆ ಮೇ ಬಿ ಎಕ್ಸಾಮ್‌ಗೊಂದು 10 ದಿನ ಇರ್ಬೋದು, 1 ಮಂತ್ ಇರ್ಬೋದು. ಆ ಎಕ್ಸಾಮ್‌ವರೆಗೂ ಅವಳು ಏನ್ ಮಾಡಕತ್ತಾಳ? ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಹೌದಿಲ್ಲ? ಸೊ, ಈ ರೀತಿ ನಾವು ಏನ್ ಮಾಡ್ತೀವಿ? ತಾತ್ಕಾಲಿಕವಾಗಿ ಟೆಂಪರರಿ ಆಕ್ಷನ್ಸ್‌ಗಳನ್ನ ನಾವು ಹೇಳುವಾಗ ಏನ್ ಮಾಡ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಸ್ತಾ ಬರ್ತೇವೆ. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ನೆಕ್ಸ್ಟ್ ಹೋಗೋಣ. ಥರ್ಡ್ ಒನ್ ರೂಲ್ಸ್. ಫ್ಯೂಚರ್ ಅರೇಂಜ್‌ಮೆಂಟ್ಸ್ ಹೌದಿಲ್ಲ? ಸೊ, ನಿಮಗೆ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೂಡ ನಾನು ಫ್ಯೂಚರ್‌ಲಿ ಆಗುವಂತದ್ದನ್ನ ಹೇಳಿಕೊಟ್ಟಿದ್ದೆ ನಾನು. ಸೊ, ಇಲ್ಲಿ ಕೂಡ ಏನ್ ಮಾಡ್ತೇವೆ ನಾವು ಫಿಕ್ಸ್ಡ್ ಪ್ಲಾನ್ಸ್ ಅನ್ನ ಮಾತಾಡ್ಲಿಕ್ಕೆ ಏನ್ ಮಾಡ್ತೇವಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಮಾತಾಡ್ತೇವೆ. ಹೇಗೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಾನು ಐ ಆಮ್ ಮೀಟಿಂಗ್ ದ ಪ್ರಿನ್ಸಿಪಾಲ್ ಟುಮಾರೋ. ನಾನು ನಾಳೆ ಏನ್ ಮಾಡಕತ್ತೀನಿ? ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಲು ಹೋಗುತ್ತಾ ಇದ್ದೀನಿ. ಹೌದಿಲ್ಲ? ಈ ರೀತಿ ಹೇಳ್ಬಹುದು. ಐ ಮೀಟ್ ಪ್ರಿನ್ಸಿಪಲ್ ಟುಮಾರೋ. ಹೌದಾ? ಹಿಂಗ್ ಹೇಳ್ಬೋದು ಇಲ್ಲ ಅಂತಲ್ಲ. ಬಟ್ ಫ್ಯೂಚರ್‌ನಾಗ ಐ ವಿಲ್ ಮೀಟ್ ಅಂತ ಹೇಳ್ಬೇಕಾಗುತ್ತೆ. ಹೌದಿಲ್ಲ? ಆ ರೀತಿ ಆಗುತ್ತೆ. ಶಿ ಈಸ್ ವಿಸಿಟಿಂಗ್ ಮೈಸೂರು ನೆಕ್ಸ್ಟ್ ವೀಕ್. ನೋಡ್ರಿ, ಅವಳು ಏನ್ ಮಾಡಕತ್ತಾಳ? ಮುಂದಿನ ವಾರ ಮೈಸೂರಿಗೆ ಭೇಟಿ ಕೊಡಲು ಹೋಗುತ್ತಿದ್ದಾಳೆ. ಆ ರೀತಿ ಹೇಳ್ಬೇಕಾಗುತ್ತೆ ನಾವು. ಅಂದ್ರೆ ಫ್ಯೂಚರಲ್ಲಿ ನಾನು ಈಗ ಮಾಡು ಮಾಡುತ್ತಾ ಇರ್ತೀನಿ ಅಂತಲ್ಲ. ಮಾಡುತ್ತೀನಿ. ಹೌದಿಲ್ಲ? ವಿ ಆರ್ ಗೋಯಿಂಗ್ ಆನ್ ದ ಟ್ರಿಪ್ ನೆಕ್ಸ್ಟ್ ಮಂತ್. ನಾವೇನ್ ಮಾಡ್ತೀವಿ? ನೆಕ್ಸ್ಟ್ ಮಂತ್ ಪ್ಲಾನ್ ಹಾಕೊಂಡೇವ್ ನಾವು. ಏನ್ ಮಾಡ್ತಿರ್ತೀವಿ? ಟ್ರಿಪ್ಪಿಗೆ ಹೋಗ್ತಾ ಇರ್ತೀವಿ. ಹೌದಿಲ್ಲ? ನಾನು ಮುಂದಿನ ತಿಂಗಳು ಪ್ರವಾಸಕ್ಕೆ ಹೋಗುತ್ತಿದ್ದೇವೆ. ಅಂದ್ರೆ ಫ್ಯೂಚರ್‌ಲಿ ಕೂಡ ಈಗ ನೋಡ್ರಿ ಇಲ್ಲೊಂದು ಎಕ್ಸಾಂಪಲ್ ಐತಿ ನೋಡ್ರಿ. ಫಿಫ್ತ್ ಒನ್ ನಿಮಗೆ ಹೇಳ್ತೀನಿ. ಐ ಆಮ್ ಲಿವಿಂಗ್ ಅಟ್ 6 ಪಿಎಂ. ಹೌದಾ? ಇದು ತಾತ್ಕಾಲಿಕವಾಗಿ ಹೇಳ್ಬೋದು. ನಾನು ಸಂಜೆ ಏನ್ ಮಾಡ್ತೀನಿ? 6 ಗಂಟೆಗೆ ಹೊರಡುತ್ತಿದ್ದೇನೆ. ಅದೇ ಸರ ಐ ಲಿವ್ ಅಟ್ 6 ಪಿಎಂ ಅಂದ್ರೆ ಇದು ಕಾಮನ್ ಆಗಿ ನೀವು ಡೈಲಿ ಏನ್ ಮಾಡ್ತೀರಿ? 6 ಗಂಟೆಗೆ ಹೋಗ್ತಿರ್ತೀರಿ. ಹೌದಿಲ್ಲ? ನಾನು 6 ಗಂಟೆಗೆ ಹೊರಡುತ್ತೇನೆ. 6 ಗಂಟೆಗೆ ಬಸ್ ಬರುತ್ತದೆ. ಅದೇ ನೋಡ್ರಿ, ಈ ರೀತಿ ಹೇಳ್ತಾ ಬರ್ತೇವಲ್ಲ, ಅದು ಫ್ಯೂಚರ್ ಅಲ್ಲಿ ನಿಮ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿಕೊಟ್ಟಿನಿ ನೋಡ್ರಿ ಯಾವ ರೀತಿ ಬಳಸಬೇಕು ಅನ್ನೋದು. ಅಲ್ಲಿ ಬೇಕಾದ್ರೆ ನೀವು ಅಲ್ಲಿ ನೋಡ್ರಿ ಅಂತ ಹೇಳ್ತಾ, ಈ ರೀತಿ ಏನ್ ಮಾಡ್ತೇವೆ ನಾವು ಫ್ಯೂಚರ್ ಅರೇಂಜ್‌ಮೆಂಟ್ಸ್ ಅಥವಾ ಫಿಕ್ಸ್ಡ್ ಪ್ಲಾನ್ಸ್‌ಗಳು ಫ್ಯೂಚರ್‌ಲಿ ಹಿಂಗ ಮಾಡುತ್ತಿರುತ್ತೀನಿ ಅಂತಂದಾಗ. ಹಿ ಈಸ್ ಜಾಯ್ನಿಂಗ್ ಅ ನ್ಯೂ ಜಾಬ್ ನೆಕ್ಸ್ಟ್ ಮಂಡೇ. ನೆಕ್ಸ್ಟ್ ಮಂಡೇ ಏನ್ ಮಾಡಕತ್ತೀನಿ ಅವನು ಹೊಸ ಜಾಬ್‌ಗೆ ಜಾಯ್ನ್ ಆಗಲು ಹೋಗುತ್ತಿದ್ದಾನೆ ಅಂತ ಅರ್ಥ ಅದು. ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಆನಿವರ್ಸರಿ ನೆಕ್ಸ್ಟ್ ಸಂಡೇ. ಏನ್ ಮಾಡ್ತಿರ್ತೇವೆ ನಾವು ನೆಕ್ಸ್ಟ್ ಸಂಡೇ ನಮ್ಮ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದ್ದೇವಿ ಅಂದಂಗದು ಮಾಡ್ತಾ ಇದ್ದೇವಿ. ಈಗ ಅಂದ್ರ ಆ ರೀತಿ ಹೇಳ್ತಾ ಇದ್ದೇವೆ. ಐ ಆಮ್ ಗಿವಿಂಗ್ ಅ ಪ್ರೆಸೆಂಟೇಷನ್ ನೆಕ್ಸ್ಟ್ ವೀಕ್. ನಾ ಏನ್ ಮಾಡಕತ್ತೀನಿ ನೆಕ್ಸ್ಟ್ ವೀಕ್ ಪ್ರೆಸೆಂಟೇಷನ್ ಕೊಡಕ್ ಹೋಗ್ತಾ ಇದ್ದೀನಿ. ಈ ರೀತಿ ಮೀನಿಂಗ್ ಅನ್ನ ಕೊಡ್ತಿರ್ತದ್ರಿ. ಹೌದಾ? ಸೊ ಹೀಗೆ ಹೇಳುವಾಗ ಏನ್ ಮಾಡ್ತೇವೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತಾ ಬರ್ತೇವಿ. ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಎಲ್ಲಾನು ಬಳಕೆ ಆದಂಗ ಎಲ್ಲ ಈಸಿ ಆಗುತ್ತೆ. ಸ್ವಲ್ಪ ಕಷ್ಟ ಅನ್ಸುತ್ತೆ ಅಷ್ಟೇ. ನೆಕ್ಸ್ಟ್ ನೋಡೋಣ ಚೇಂಜಿಂಗ್ ಡೆವಲಪಿಂಗ್ ಸಿಚುವೇಶನ್ಸ್. ಈಗ ನೋಡ್ರಿ ನೀವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀರಿ. ಒಂದಿಷ್ಟು ಬದಲಾವಣೆಗಳು ಮನುಷ್ಯನಲ್ಲಿ ಕಾಣ್ತಾ ಇರ್ತಾವ. ಅಥವಾ ಏನೋ ಒಂದು ಸಿಚುವೇಶನ್ ಸಂದರ್ಭಗಳಲ್ಲಿ ಬದಲಾವಣೆಗಳನ್ನ ಕಾಣ್ತಿರ್ತಾವ. ಅವೆಲ್ಲ ನೋಡ್ತಿರ್ತೀವಲ್ಲ. ಇತ್ತಿಲ್ದಾಗ ಯಾಕೋ ಮನುಷ್ಯ ಸ್ವಲ್ಪ ಹಿಂಗ್ ಮಾಡಕತ್ತಾನ ನೋಡ್ರಿ. ಯಾಕೋ ಜಾಸ್ತಿ ಇದು ಮಾಡಕತ್ತಾನ, ಮಾತಾಡಕತ್ತಾನ. ಚೆನ್ನಾಗಿ ಬೆಳಿತಾ ಇದೀರಿ. ಚೆನ್ನಾಗಿ ಇದು ಆಗ್ತಾ ಇದೀರಿ. ಹಿಂಗ್ ಮಾತಾಡ್ತೇವಲ್ಲ. ಆ ರೀತಿ ಮಾತಾಡುವಾಗ ಏನ್ ಮಾಡ್ತೇವೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತಾ ಇರ್ತೀವಿ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಐ ಆಮ್ ಲರ್ನಿಂಗ್ ನ್ಯೂ ಥಿಂಗ್ಸ್ ಎವ್ರಿ ಡೇ. ಈಗ ಏನ್ ಮಾಡಕತ್ತೀನಿ ನಾನು ಇವತ್ತಿನ ದಿನಮಾನಗಳಲ್ಲಿ ಡೇ ಬೈ ಡೇ ಹೊಸ ವಿಚಾರಗಳನ್ನ ಕಲಿತಾ ಇದ್ದೀನ್ರಿ ನಾನು. ಹೌದಿಲ್ಲ? ಶಿ ಈಸ್ ನೋಡ್ರಿ ಬಿಕೇಮಿಂಗ್ ಮೋರ್ ಕಾನ್ಫಿಡೆಂಟ್. ಈಗ ಅವಳು ಬರ್ತಾ ಬರ್ತಾ ಏನಾಗತ್ತ ಗೊತ್ತೇನ್ರಿ ಅವಳ ಹತ್ರ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ರೀ. ನೋಡ್ರಿ ಚೇಂಜಿಂಗ್ ಆಗ್ತಾ ಇದೆಲ್ಲ, ಇನ್ನೊಂದಿಷ್ಟು ಡೆವಲಪ್‌ಮೆಂಟ್ ಆಗ್ತಾ ಇದೆಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ದ ಸಿಟಿ ಈಸ್ ಗ್ರೋವಿಂಗ್ ವೆರಿ ಫಾಸ್ಟ್. ಏನ್ ನೋಡ್ರಿ ಸರ್ ಇಂಡಿ ಪಟ್ಟಣ ಯಾಕೋ ಇತ್ತಿತ್ಲಾಗಿ ಬಾಳ ಬೇಗ ಫಾಸ್ಟ್ ಆಗಿ ಬೆಳವಣಿಗೆ ಆಗ್ಲಕತ್ತದ್ರಿ. ಡೆಡ್ ಅಪೋಸಿಟ್ ಐತ್ರಿ ಇದು. ಹೌದಿಲ್ಲ? ನೆಕ್ಸ್ಟ್ ಹಿ ಈಸ್ ಗೆಟಿಂಗ್ ಸ್ಟ್ರಾಂಗರ್ ಎವ್ರಿ ಡೇ. ಅವಳು ಏನ್ ಮಾಡ್ತದನ್ರಿ ಬರ್ತಾ ಬರ್ತಾ ದಿನ ದಿನ ಅವಳು ಏನ್ ಆಕತ್ತಾಳ್ರಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾಳೆ. ಹೌದಿಲ್ಲ? ಶಿ ಈಸ್ ಇಂಪ್ರೂವಿಂಗ್ ಹರ್ ಪೇಂಟಿಂಗ್ ಸ್ಕಿಲ್ಸ್. ಈಗ ಅವಳು ಪೇಂಟಿಂಗ್ ಸ್ಕಿಲ್ ಅಲ್ಲಿ ಏನಾಗ್ತಾ ಇದೆ ರೀ ಚೇಂಜಸ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆನಾ. ಸೊ ಈ ಸಿಚುವೇಶನ್ಸ್ ಹೇಳುವಾಗ ಏನ್ ಮಾಡ್ತಾ ಬರ್ತೀವ್ರಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತಾ ಬರ್ತೀವಿ. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಅದಾವ ನೋಡ್ಕೊಳ್ರಿ. ಕನ್ನಡ ಟೈಪಿಂಗ್ ಅಲ್ಲಿ ಮಿಸ್ಟೇಕ್ಸ್ ಅದಾವ. ಅದಕ್ಕೆ ಸಾರಿ ಕೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ಫಿಫ್ತ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಎಲ್ಲಿ ಬಳಸ್ತೇವೆ ಸರ್ ಅಂತಂದ್ರೆ ಹ್ಯಾಬಿಟ್ಸ್ ಗಳನ್ನ ಹೇಳುವಾಗ ಏನ್ ಮಾಡ್ತೇವ್ರಿ ನಮ್ಮ ಹ್ಯಾಬಿಟ್ಸ್ ಗಳನ್ನ ಹೇಳುವಾಗ ಏನ್ ಮಾಡ್ತೇವೆ ನಾವು ಬಳಸ್ತಾ ಬರ್ತೀವಿ. ಯಾವ ರೀತಿ ಸರ್ ಹ್ಯಾಬಿಟ್‌ಗಳು? ರಿಪೀಟೆಡ್ ಆಕ್ಷನ್ಸ್. ನೋಡ್ರ ಇರಿಟೇಟಿಂಗ್ ಅನ್ಸ್ಬೇಕು. ಏನೋ ಮಾರಾಯ ಚಂತನ ಅದೇ ಮಾಡ್ತಿ ಹೇಳೇ ಸಾಕಾಗ್ಯದಪ್ಪ ನಿನಗೆ. ಹಿಂಗ್ ಅಂತಿರ್ತಾರಲ್ಲ ಆ ರಿಪೀಟೆಡ್ ಯಾವಾಗ್ಲೂ ಹಂಗೆ ಅವ ಏನ್ರಿ ಚಂತನ ಚಾಯ್ ಬಿಟ್ಟು ಹೋಗ್ತಿರ್ತಾನ ನೋಡ್ರಿ, ಚಂತನ ಇದೇ ಮಾಡ್ತಾನೆ. ಏನೋ ಬರೀ ಚಂತನ ಮಾತಾಡ್ತಿದ್ ನೋಡು. ಈ ರೀತಿ ನೋಡು. ಹೌದಲ್ಲ ಅವ್ ಹೇಳುವಾಗ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಯು ಆರ್ ಆಲ್ವೇಸ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್. ಏನೋ ಮಾರಾಯ ಯಾವಾಗ ನೋಡಿದ್ರು ಬರೇ ವಿಡಿಯೋ ಗೇಮ್ಸೇ ಆಡ್ತಾ ಇರ್ತೀಯಲ್ಲೋ ನೀನು. ಹೌದಿಲ್ಲ? ಸೊ ಈ ಮೊಮೆಂಟ್ ಹೇಳುವಾಗ ಏನ್ ಮಾಡ್ತೇವೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತಾ ಬರ್ತೀವಿ. ಶಿ ಈಸ್ ವಾಚಿಂಗ್ ಟಿವಿ ಆಲ್ ದ ಟೈಮ್. ಯಾವಾಗ ನೋಡಿದ್ರು ಬರೇ ಟಿವಿ ನೋಡ್ತಾ ಇರ್ತಾಳ ನೋಡ್ರಿ ಆಕಿ.
ಹೌದಿಲ್ಲ? ಸಿ ಈಸ್ ಆಲ್ವೇಸ್ ಯೂಸಿಂಗ್ ಹಿಸ್ ಮೊಬೈಲ್ ಫೋನ್ಸ್. ಯಾವಾಗ ನೋಡಿದ್ರು ಬರೇ ಮೊಬೈಲ್ ಫೋನ್ ಬಳಸ್ತಾ ಇರ್ತಾನೆ. ಹೌದಿಲ್ಲ? ಯು ಆರ್ ಆಲ್ವೇಸ್ ಟಾಕಿಂಗ್ ಟೂ ಮಚ್. ಏನೋ ನೀ ಬಾಳ ಮಾತಾಡ್ತಿ ನೋಡಪ್ಪ ಯಾವಾಗ ನೋಡಿದ್ರು ಬರೀ ಜಾಸ್ತಿನೇ ಮಾತಾಡ್ಕೊತಿರ್ತಿ ನೀನು. ಹೌದಿಲ್ಲ? ಸ್ವಲ್ಪ ಕಮ್ಮಿ ಮಾಡು ಮಾತಾಡೋದು ಅಂತಿರ್ತೀವಲ್ಲ. ಸಿ ಈಸ್ ಆಲ್ವೇಸ್ ಸಿಂಗಿಂಗ್ ಲೌಡ್ಲಿ. ಅವಳು ಯಾವಾಗೂ ಬರೀ ಜೋರಾಗಿ ಹಾಡ್ತಾ ಇರ್ತಾಳ್ರಿ. ಇರಿಟೇಟಿಂಗ್ ಅನಿಸ್ತಿರ್ತಲ್ಲ ಇನ್ನೊಬ್ರಿಗೆ. ಹಂಗಿಲ್ಲಿ ಹ್ಯಾಬಿಟ್ಸ್‌ಗಳು, ಇರಿಟೇಟಿಂಗ್ ಆಕ್ಷನ್ಸ್‌ಗಳನ್ನ ಹೇಳುವಾಗ ಏನ್ ಮಾಡ್ತಾ ಬರ್ತೇವೆ ನಾವು? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಸ್ತಾ ಬರ್ತೀವಿ. ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್‌ಗಳದಾವ. ಅವನ್ನ ನೋಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿಗೆ ನಾನು ಏನ್ ಮಾಡ್ತಾ ಬಂದೆ ನಿಮಗೆ 5 ರೀತಿಯಾದಂತ ಬಳಕೆಗಳನ್ನ ಎಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ನೋಡ್ತಾ ಬಂದಿವಿ. ಹಾಗಾದ್ರೆ ಸರ ಅರ್ಥ ಆಗೈತಿತ್ತ ನಿಮಗ ಖುಷಿ ಅನ್ಸಿತ್ತು ಅಂತಂದ್ರ ನಿಜವಾಗ್ಲೂ ಏನ್ ಮಾಡ್ರಿ, ಒಂದು ಲೈಕ್ ಅನ್ನು ಕೊಡೋದು ಮರಿಬೇಡ್ರಿ. ಜೊತೆಗೆ ಕಡಿಮೆ ಸಮಯದಲ್ಲಿ ಸುಮ್ಮನೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡದೆ ನಾನು ಕಂಪ್ಲೀಟ್ ಮಾಡಿಕೊಟ್ಟಿನಿ. ಮುಂದಿನ ಕ್ಲಾಸ್ ಬೇಕು ಅಂದ್ರೆ ಕಮೆಂಟ್ ಹಾಕ್ರಿ. ಸರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದನ್ನ ನಿಮಗೆ ಕಲಿಬೇಕಾಗಿತ್ತು ಅಂದ್ರ ನೆಕ್ಸ್ಟ್ ಕ್ಲಾಸ್ ವರೆಗೂ ವೇಟ್ ಮಾಡ್ರಿ ಅಂತ ಹೇಳ್ತಾ, ಇದನ್ನ ಇನ್ನೊಬ್ಬರಿಗೆ ನೀವು ಉಪಯುಕ್ತ ಅನಿಸ್ತಿತ್ತು ಅಂದ್ರೆ ದಯವಿಟ್ಟು ಶೇರ್ ಮಾಡ್ರಿ. ಯಾಕಂದ್ರ ಆ ವಿಡಿಯೋಸ್‌ಗಳಿಗೆ ವ್ಯೂಸ್‌ಗಳೇ ಬರ್ತಾ ಇಲ್ಲ. ಯಾಕಂದ್ರೆ ನಾವು ಈ ರೀತಿ ಪಿಪಿಟಿ ಮಾಡಿ ನಾವೆಲ್ಲ ಕ್ಲಾಸಸ್ ಕೊಡ್ಬೇಕು, ವ್ಯೂಸ್‌ಗಳು ಬರ್ಲಿಕ್ಕೆ ಅಂದಾಗ ನಮಗೂ ಡಿಮೋಟಿವೇಟ್ ಆಗ್ತದ್ರಿ. ಅದಕ್ಕೆ ಸ್ವಲ್ಪ ಈ ರೀತಿ ಎಫರ್ಟ್ ಹಾಕಿ ಮಾಡೋದಕ್ಕ ನಿಮ್ ಪ್ರೋತ್ಸಾಹ ಇದ್ರ ನಮಗೂ ಕೂಡ ಬಹಳ ಖುಷಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಕ್ಲಾಸಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು. ಸಿ ಯು. ಬಾಯ್ ಬಾಯ್. ಓಕೆ.